ವಾಟ್ಸಪ್ ಬೇಡ, ಅರಟೈ ಇನ್ಸ್ಟಾಲ್ ಮಾಡಿ. ಈಗ ಯಾರು ಬಾಯಲ್ಲಿ ಕೇಳಿದ್ರು ಇದೊಂದು ಮಾತು ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ. ಹಾಗಿದ್ರೆ ಏನಿದು ಅರಟೈ ಆ್ಯಪ್? ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಹಲ್ಚಲ್ ಎಬ್ಬಿಸಿದ ಆ್ಯಪ್ ಯಾಕೆ ವಾಟ್ಸಪ್ನ ಕೊಲೆಗಾರ ಅಂತ ಹೇಳಲಾಗ್ತಾ ಇದೆ? ವಾಟ್ಸಪ್ಗೆ ಇದು ಯಾಕೆ ಒಂದು ಟಕ್ಕರನ್ನು ಕೊಡೋಕೆ ರೆಡಿಯಾಗಿದೆ? ವಾಟ್ಸಪ್ಗಿಂತ ಈ ಅರಟೈ ಆ್ಯಪ್ ಎಷ್ಟು ಸೇಫ್ ಹಾಗೂ ಎಷ್ಟು ಅಪ್ಡೇಟ್ ಆಗಿ ಇದೆ, ಇದೆಲ್ಲದರ ಕುರಿತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹೌದು, ಈ ಒಂದು ಅರಟೈ ಆ್ಯಪ್ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಇದೊಂದು ವಾಟ್ಸಪ್ಗೆ ಬೀಟ್ ಮಾಡುವ ಆ್ಯಪ್. ಹಾಗೆ ವಾಟ್ಸಪ್ನ ಇದು ನಿರ್ನಾಮ ಮಾಡಿಬಿಡುತ್ತೆ. ಭಾರತೀಯರು ನೆಕ್ಸ್ಟ್ ಎಲ್ಲರೂ ಇದೇ ಆ್ಯಪನ್ನು ಬಳಸೋಕೆ ಶುರು ಮಾಡ್ತಾರೆ. ವಾಟ್ಸಪ್ಗಿಂತ ತುಂಬ ಒಳ್ಳೆಯ ಆ್ಯಪ್ ಅಂತ ಹೇಳಿ ಒಂದು ಟಾಕ್ ಶುರುವಾಗಿದೆ. ಹಾಗಿದ್ರೆ ಏನಿದು? ಇದ್ರ ಕುರಿತು ಒಂದು ಚೂರು ಎಲ್ಲವನ್ನು ನೋಡ್ತಾ ಹೋಗೋಣ ಬನ್ನಿ. ಹರಟೆ ಹೊಡೆಯೋದಕ್ಕೆ ತಮಿಳಿನಲ್ಲಿ ಅರಟೈ ಅಂತಾರೆ. ಹಾಗೆ ಅದೇ ಹೆಸರನ್ನು ಈ ಒಂದು ಆ್ಯಪ್ಗೆ ಇಡಲಾಗಿದೆ. ಇದು ಸಂಪೂರ್ಣ ಸ್ವದೇಶಿ ಆ್ಯಪ್ ಆಗಿದೆ. ಹಾಗಾಗಿ ಇದಕ್ಕೆ ಈ ಒಂದು ಹೆಸರನ್ನು ಇಡಲಾಗಿದೆ. ಟ್ರಂಪ್ ಟ್ಯಾಕ್ಸ್ ಹೆಚ್ಚಳದಿಂದ ಕೇಂದ್ರ ಸರ್ಕಾರ ಸ್ವದೇಶಿ ಆ್ಯಪ್ ಬಳಸಿ ಅಂತ ಹೇಳಿತ್ತು. ಆಗ ಈ ಒಂದು ಆ್ಯಪ್ ಜನರ ಕಣ್ಣಿಗೆ ಬಿದ್ದಿದೆ. ವಿದೇಶಿ ಆ್ಯಪ್ಗಳಿಗೆ ಪೈಪೋಟಿ ಕೊಡ್ತಿದೆ ಇದೊಂದು ಅರಟೈ ಆ್ಯಪ್. ಇಷ್ಟು ದಿನಕ್ಕೆ ಇದು ಒಂದು ಟ್ರೆಂಡ್ ಆಗಬೇಕಾದ್ರೆ ಮುಂಚೆ ಇದರ ಒಂದು 3,000 ಜನ ದಿನಕ್ಕೆ ಇದನ್ನ ಡೌನ್ಲೋಡ್ ಮಾಡ್ತಾ ಇದ್ರು. ಈಗ ಕಳೆದ 3 ದಿನಗಳಿಂದ ದಿನಕ್ಕೆ 3.5 ಲಕ್ಷಕ್ಕೂ ಹೆಚ್ಚು ಜನ ಇದನ್ನು ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಡೌನ್ಲೋಡ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಈ ಒಂದು ಆ್ಯಪ್ ನಂಬರ್ 1 ಸ್ಥಾನವನ್ನು ಪಡೆದಿದೆ. ಇದನ್ನು ಮೇಡ್ ಇನ್ ಇಂಡಿಯಾ ವಾಟ್ಸಪ್ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಕೇಂದ್ರ ಸಚಿವರ ಸಮರ್ಥನೆಯಿಂದ ಇದರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಳವಾಗಿದೆ. 2021ರಲ್ಲಿ ಸಾಫ್ಟ್ ಲಾಂಚ್ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ನಿಂದ ಇದು ಅಷ್ಟು ಸುದ್ದಿ ಆಗಿರಲಿಲ್ಲ. ಬಟ್ ಈಗ ಸ್ವದೇಶಿ ಆ್ಯಪ್ ಸದ್ದು ಜೋರಾಗಿದೆ. ಹಾಗೆ ಇದು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅರಟೈ ವಾಟ್ಸಪ್ನಂತೆ ಎಲ್ಲ ರೀತಿಯಲ್ಲೂ ನಿಮಗೆ ಬೆಸ್ಟ್ ಅನಿಸುತ್ತೆ. ನೀವು ವಾಟ್ಸಪ್ನಲ್ಲಿ ಹೇಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾಯಿದ್ರು ಅದೇ ರೀತಿ ಇದರಲ್ಲೂ ಮಾಡಬಹುದು. ಆಡಿಯೋ ಕಳಿಸ್ಬೋದು, ವಿಡಿಯೋವನ್ನು ಕಳಿಸ್ಬೋದು, ಆಡಿಯೋ ಕಾಲ್ ಮಾಡ್ಬೋದು, ಹಾಗೆ ವಿಡಿಯೋ ಕಾಲನ್ನು ಮಾಡ್ಬೋದು. ಹಾಗೆ ಸ್ಟೇಟಸನ್ನು ಕೂಡ ಹಾಕ್ಬೋದು. ನೀವು ಫೋಟೋ ಸ್ಟೇಟಸ್ ಹಾಕ್ಬೋದು, ವಿಡಿಯೋ ಸ್ಟೇಟಸ್ ಹಾಕ್ಬೋದು, ಹಾಗೆ ಟೆಕ್ಸ್ಟ್ ಸ್ಟೇಟಸನ್ನು ಹಾಕ್ಬೋದು. ಹಾಗೆ ಆ ಟೆಕ್ಸ್ಟ್ ಫಾಂಟ್ ಸೈಜ್ ಕೂಡ ನೀವು ಇದರಲ್ಲಿ ಚೇಂಜ್ ಮಾಡ್ಬೋದು, ಕಲರ್ಫುಲ್ಲಾಗಿ ಹಾಕಬಹುದು. ಹೇಗೆ ವಾಟ್ಸಪ್ನಲ್ಲಿ ಮಾಡ್ತಿರೋ ಸೇಮ್ ಟು ಸೇಮ್ ಇದೆ. ಇನ್ನೊಂದು ಇದರಲ್ಲಿ ಹೊಸ ಫೀಚರ್ ಅಂದರೆ, ಇನ್ನೊಂದು ವಿಷಯ ಏನಂದರೆ, ಇದರಲ್ಲಿ ನೀವು 1000 ಜನರ ಗ್ರೂಪನ್ನು ಮಾಡ್ಬೋದು. ಆದರೆ ಇಲ್ಲಿ ಅಡ್ಮಿನ್ ಮತ್ತು ಗ್ರೂಪ್ ಓನರ್ ಅಂತ ಇಬ್ಬರು ಇರ್ತಾರೆ. ಇನ್ನು ಅಂದರೆ ಅಡ್ಮಿನ್ಗಳು ಒಂದು 50 ಜನ ಇರ್ತಾರೆ, ಓನರ್ ಒಬ್ಬನೇ ಇರ್ತಾನೆ. ಅಡ್ಮಿನ್ಗೆ ಇರೋ ಎಲ್ಲ ರೈಟ್ಸ್ ಕೂಡ ಗ್ರೂಪ್ ಓನರ್ಗೆ ಇರುತ್ತೆ. ಆದರೆ ಗ್ರೂಪ್ ಓನರ್ನ ಅಡ್ಮಿನ್ಗಳು ತೆಗೆದು ಹಾಕೋಕೆ ಆಗಲ್ಲ, ಅವರೇ ಎಕ್ಸಿಟ್ ಆಗಬೇಕು. ಇನ್ನು ಇದರಲ್ಲಿ ಶೆಡ್ಯೂಲ್ ಮೇಂಟೈನ್ ಕೂಡ ಮಾಡ್ಬೋದು. ಮೀಟಿಂಗ್ ಯಾವಾಗ ಇದೆ ಅದೆಲ್ಲದರ ಕುರಿತು ಕೂಡ ನಾವೊಂದು ಶೆಡ್ಯೂಲ್ ನಮಗೇನೇನು ಮರ್ತು ಹೋದರೆ ಇದರಲ್ಲಿ ನಾವು ಟೈಪ್ ಮಾಡಿ ಇಟ್ಕೋಬಹುದು. ಇನ್ನು ಸೇಮ್ ಟು ಸೇಮ್ ವಾಟ್ಸಪ್ನಂತೆ ನೀವು ಎಲ್ಲ ರೀತಿಯಲ್ಲೂ ಇದನ್ನು ಬಳಸ್ಕೋಬೋದು. ಸ್ಟೇಟಸ್ಸಿಂದ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ವಿಡಿಯೋ ಕಾಲು, ಅದು ಎಲ್ಲವೂ ಕೂಡ ನಿಮಗೆ ಇದು ಒಳ್ಳೆ ಅಂತ ಹೇಳ್ಬೋದು. ಇನ್ನೊಂದು ಏನಿದೆ ಫೀಚರ್ಸ್ ಏನಂದರೆ, ಇದನ್ನು ಎಲ್ಲ ಡಿವೈಸ್ಗಳಿಗೂ ಕನೆಕ್ಟ್ ಮಾಡ್ಬೋದು. ಡೆಸ್ಕ್ಟಾಪ್ ಮತ್ತು ಆಂಡ್ರಾಯ್ಡ್ ಟಿವಿಗಳಿಗೆ ಇದನ್ನು ಕನೆಕ್ಟ್ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ವಾಟ್ಸಪ್ನಲ್ಲಿ ಆಂಡ್ರಾಯ್ಡ್ ಟಿವಿಗೆ ಕನೆಕ್ಟ್ ಮಾಡೋಕ್ಕೆ ಆಗಲ್ಲ. ಬಟ್ ಇದರಲ್ಲಿ ಲಭ್ಯವಿದ್ದು ಅರಟೈ ಖಾತೆಯನ್ನು ಟಿವಿಗೆ ಲಾಗಿನ್ ಮಾಡಿ ಕುಟುಂಬ ಅಥವಾ ಸಹಕಾರಿ ಸಭೆಗಳಿಗೆ ಉಪಯೋಗಿಸಬಹುದು. ಇದಲ್ಲದೆ ಅರಟೈ 5 ಪ್ಲಾಟ್ಫಾರ್ಮ್ಗಳ ಬೆಂಬಲವನ್ನು ಮಾಡುತ್ತೆ. ಆಂಡ್ರಾಯ್ಡ್, iOS, ವಿಂಡೋಸ್, ಮ್ಯಾಕ್ ಮತ್ತು ಲಿನಕ್ಸ್ ಒಂದೇ ಖಾತೆಯೊಂದಿಗೆ 5 ಡಿವೈಸ್ಗಳಿಗೆ ಇದು ಸಿಂಕ್ ಆಗುತ್ತೆ. ಇದು ಎಷ್ಟು ಸೇಫ್ ಅಂತ ಹೇಳಿದ್ರೆ, ಇದರ ಕರೆಗಳು ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ನೊಂದಿಗೆ ಸುರಕ್ಷಿತವಾಗಿದೆ. ಅಂದರೆ ಕಾಲ್ ಮಾಡಿದಾಗ ಇದರಲ್ಲಿ ಬೇರೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಇದನ್ನು ಬಿಲ್ಡ್ ಮಾಡಲಾಗಿದೆ. ವಾಟ್ಸಪ್ನಲ್ಲೂ ಕೂಡ ಇದಾಗಲ್ಲ. ಅದೇ ರೀತಿ ಇದರಲ್ಲೂ ಕೂಡ ನಾವು ಕರೆ ಮಾಡಿರೋದು ಬೇರೆಯವರಿಗೆ ಗೊತ್ತಾಗಲ್ಲ. ಆದರೆ ಟೆಕ್ಸ್ಟ್ ಮೆಸೇಜ್ಗಳಿಗೆ ಇದು ಇನ್ನೂ ಸಂಪೂರ್ಣವಾಗಿ ಜಾರಿ ಆಗಿಲ್ಲ. ಜೋಹೋ ಇದಕ್ಕೆ ಶೀಘ್ರದಲ್ಲಿ ಸಂಪೂರ್ಣ ಬೆಂಬಲವನ್ನು ನೀಡೋದಾಗಿ ಭರವಸೆಯನ್ನು ನೀಡಿದೆ. ಇದು ತುಂಬ ಸೇಫ್ ಆಗಿದೆ. ಯಾಕಂದರೆ ಇದರ ಎಲ್ಲ ಡೇಟಾಗಳು ಭಾರತದಲ್ಲೇ ಇರಿಸಲಾಗ್ತಾ ಇದ್ದು US-ನಂಥ ವಿದೇಶಿ ಸರ್ವರ್ಗಳ ಮೇಲೆ ಅವಲಂಬನೆ ಇಲ್ಲ. ಇದು ವಾಟ್ಸಪ್ಪನ್ನು ಬೀಟ್ ಮಾಡುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಟ್ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ವಾಟ್ಸಪ್ ಭಾರತದಲ್ಲಿ ಒಂದು 50 ಕೋಟಿ ಜನ ಬಳಕೆ ಮಾಡ್ತಾ ಇದ್ದಾರೆ. ಹಳ್ಳಿಯಿಂದ ಹಿಡಿದು ಪಟ್ಟಣದ ಜನ ವಾಟ್ಸಪ್ಪನ್ನು ಬಳಸ್ತಾ ಇದ್ದಾರೆ. ವಾಟ್ಸಪ್ ಇಲ್ಲದ ಜನನೇ ಇಲ್ಲ ಅಂತಲೇ ಹೇಳ್ಬೋದು. ಈಗಾಗಲೇ ಎಷ್ಟೋ ಆ್ಯಪ್ಗಳು ಬಂದರೂ ವಾಟ್ಸಪ್ಪನ್ನು ಏನೂ ಮಾಡೋದಕ್ಕೆ ಆಗಿಲ್ಲ. ಹಾಗೆ ಭಾರತದ ಗ್ರಾಹಕನನ್ನು ವಾಟ್ಸಪ್ ಕಳೆದುಕೊಳ್ಳೋದಕ್ಕೂ ಕೂಡ ಇಷ್ಟಪಡಲ್ಲ. ಯಾಕಂದರೆ ಯಾವುದೇ ಹೊಸ ಫೀಚರ್ಸ್ ಬಂದರೂ, ಹೊಸ ಆ್ಯಪ್ಗಳು ಬಂದರೂ ಅದಕ್ಕಿಂತ ಅಪ್ಡೇಟ್ ಫೀಚರ್ಸನ್ನು ಈ ವಾಟ್ಸಪ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ವಾಟ್ಸಪ್ನ ಜನಪ್ರಿಯತೆಯನ್ನು ಈ ಒಂದು ಆ್ಯಪ್ಗೆ ಕಮ್ಮಿ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಮುಂದೆ ಇನ್ನೂ ಏನೇನೋ ಫೀಚರ್ ಕೊಟ್ಟರೆ ಮಾಡ್ಬೋದು, ಬಟ್ ಈಗಲೇ ಆಗುತ್ತೆ ಅನ್ನೋದು ಅದು ಕಷ್ಟ. ಅರಟೈ ಆ್ಯಪಲ್ಲಿ ಒಂದು ಕಾಲ್ ಇಶ್ಯೂ ಇದೆ ಮತ್ತು OTP ಇಶ್ಯೂ ಇದೆ. ಅಂದರೆ ನಾವು ಲಾಗಿನ್ ಆಗ್ತೀವಲ್ಲ, ಅವಾಗ ನಾವು OTP ಹಾಕಿದಾಗ ಒಂದು 3-4 ಸತಿ ಕೇಳುತ್ತೆ. ಹಾಗಾಗಿ ಅದೊಂದು ಇಶ್ಯೂ ಇದೆ. ಅದನ್ನು ನಾವು ಸರಿ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದೆ ಒಂದು
ಆ್ಯಪ್ನ ಮಾಲೀಕತ್ವ. ಬಟ್ ಭವಿಷ್ಯದಲ್ಲಿ ಸಾಕಷ್ಟು ಅಪ್ಡೇಟನ್ನು ಕೊಡಬಹುದು. ಅರಟೈ ಗ್ರೂಪ್ ಕಾಲ್ ಮಾಡೋಕ್ಕೆ ತುಂಬ ಸುಲಭ ಇದೆ ಮತ್ತು ಆಕರ್ಷಕವಾಗಿರುತ್ತೆ ಅಂತ ಹೇಳಿ ಬಳಕೆದಾರರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲರೂ ಈ ಒಂದು ಆ್ಯಪ್ ಬಳಸಿದರೆ ಬೇರೆ ದೇಶಕ್ಕೆ ಹೋಗಲ್ಲ. ಈ ಆ್ಯಪ್ ಬಳಸಿದರೆ ನಮ್ಮ ಮಾಹಿತಿ ನಮ್ಮ ದೇಶದಲ್ಲೇ ಇರುತ್ತೆ, ನಂಬಿಕೆ ಹೆಚ್ಚಿರುತ್ತೆ, ಬೇರೆ ದೇಶಗಳಿಗೆ ಅವಲಂಬನೆ ಆಗೋದು ಬೇಡ. ಹೀಗಾಗಿ ನೀವು ಈ ಒಂದು ಆ್ಯಪನ್ನು ನೆಕ್ಸ್ಟ್ ಬಳಸ್ಬೋದು. ಇದು ನಿಮಗೆ ಏನು ಅನಿಸುತ್ತೆ ಅದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.